ಕೆಂಪೇಗೌಡ ಏರ್ಪೋರ್ಟ್ಗೆ ಶಿವರಾಜ್ ಕುಮಾರ್ ಅವರು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೋಸ್ಕರ ಶಿವರಾಜ್ ಕುಮಾರ್ ಅವರು ಇವತ್ತು ಅಮೆರಿಕಾಗೆ ತೆರಳುತ್ತಿದ್ದಾರೆ. ಇದೀಗ ಕೆಂಪೇಗೌಡ ಏರ್ಪೋರ್ಟ್ಗೆ ಶಿವಣ್ಣನವರು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ. ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಲಿರುವ ನಟ ಶಿವರಾಜ್ ಕುಮಾರ್ ಅವರು 8:30 ಸುಮಾರಿಗೆ ಫ್ಲೈಟ್ ಇದೆ. ಹಾಗಾಗಿ ಅವರು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ರಾತ್ರಿ 8:20 ಎಮಿರೇಟ್ಸ್ ವಿಮಾನದಲ್ಲಿ ಶಿವಣ್ಣ ಅಮೆರಿಕಾಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ನೋಡಿದ್ವಿ ಶಿವಣ್ಣನವರು ಅಮೆರಿಕಾಗೆ ಇವತ್ತು ತೆರಳುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸಾಕಷ್ಟು ಮಂದಿ ಸಿನಿರಂಗದ ಗಣ್ಯಾತಿ ಗಣ್ಯರು ಅವರನ್ನು ಬಂದು ಭೇಟಿಯಾಗಿ ಅವರಿಗೆ ಶುಭ ಹಾರೈಸಿ ಗುಣಮುಖರಾಗಿ ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ರು. ಶಿವಣ್ಣ ಕೂಡ ಇವತ್ತು ಹೆಚ್ಚೇ ಭಾವುಕರಾಗಿದ್ರು. ಯಾಕಂದರೆ 35 ದಿನಗಳ ಕಾಲ ಮನೆಯನ್ನು ಬಿಟ್ಟು ಇರಬೇಕಾಗುತ್ತಲ್ಲ ಅನ್ನೋ ಆ ಒಂದು ನೋವು ಅವರನ್ನು ಕಾಡಿತ್ತು. ಆದರೆ ಈ ಒಂದು ಅನಾರೋಗ್ಯದ ಬಗ್ಗೆ ಹೆಚ್ಚು ಚಿಂತೆಗೊಳಗಾಗಿಲ್ಲ ಶಿವಣ್ಣ. ಎಲ್ಲವನ್ನೂ ಕೂಡ ಜಯಿಸಿ ಬರ್ತೀನಿ ಅನ್ನೋ ಆ ಒಂದು ಕಾನ್ಫಿಡೆನ್ಸ್ನಲ್ಲಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಿದ್ದಾರೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಇದ್ದಾರೆ. ಇನ್ನು ನಾಳೆ ಮಧು ಬಂಗಾರಪ್ಪನವರು ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನು ಸೇರಿಕೊಳ್ಳಲಿದ್ದಾರೆ. ಅಮೆರಿಕದಲ್ಲಿ ಶಿವಣ್ಣನವರಿಗೆ ಶುಭ ಹಾರೈಸುತ್ತಿದ್ದಾರೆ. ಎಲ್ಲರೂ ಕೂಡ ಹುಷಾರಾಗಿ ಬನ್ನಿ, ಆಪರೇಷನ್ ಸಕ್ಸಸ್ ಆಗಲಿ ಅಂತ ಹೇಳಿ ಸುದೀಪ್ ಅವರು ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು. ಶಿವಣ್ಣ ಫೈಟರ್, ಅವ್ರು ಫೈಟ್ ಮಾಡ್ತಾರೆ, ಆ ಫೈಟ್ನಲ್ಲಿ ಗೆದ್ದು ಕೂಡ ಬರ್ತಾರೆ ಅಂತ ಹೇಳಿ ಎಲ್ಲರ ಒಂದು ಆಶಯ, ಎಲ್ಲರ ಒಂದು ಪ್ರಾರ್ಥನೆ ಅದೇ. ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಆಪರೇಷನನ್ನು ಮುಗಿಸಿ ಮತ್ತೆ ತಾಯ್ನಾಡಿಗೆ ಮರಳಿ ಅಂತ ಹೇಳಿ. ಶಿವಣ್ಣನವರ ಎನರ್ಜಿ, ಅವರ ಆಕ್ಟಿವ್ನೆಸ್ ಹೇಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಯುವಕರು ನಾಚುವಂತೆ ಈ ಏಜ್ನಲ್ಲೂ ಕೂಡ ಶಿವಣ್ಣ ಆಕ್ಟಿವ್ ಆಗಿರ್ತಿದ್ರು. ಎಸ್, ಹಾಗೆ ಈ ಏರ್ಪೋರ್ಟ್ಗೆ ಬರೋದಕ್ಕೂ ಮುಂಚೆ ಅವರು ಮಾತನಾಡಿದ್ರು, ಬಹಳ ಭಾವುಕರಾಗಿ ಮಾತನಾಡಿದ್ರು ಶಿವರಾಜ್ ಕುಮಾರ್. ಅವ್ರ ಮಾತುಗಳನ್ನ ಕೂಡ ಕೇಳಿದ್ವಿ. ಏನು ಹೇಳಿದ್ರು ಶಿವಣ್ಣ? ಎಲ್ಲರಿಗೂ ಇವತ್ತು ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ, ಬಟ್ ಚೆನ್ನಾಗಿದೆ. ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಏನೇ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ. ಅದಕ್ಕೇನೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ, ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಬರಲ್ಲ. ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ.